ರಾಧಾರಮಣ ಗಾಂಧಾರಿ ನಟಿ ಕಾವ್ಯ ಗೌಡ ಕುಟುಂಬ ಕಲಹ ಈಗ ಬೀದಿಗೆ ಬಿದ್ದಿದೆ. ಓರ್ಗಿತ್ತಿಯರ ಜಗಳದಿಂದ ಕೌಟುಂಬಿಕ ಜಗಳ ಬೀದಿಗೆ ಬಂದಿದೆ. ಕಾವ್ಯ ಗೌಡ ಓರ್ಗಿತ್ತಿ ಪ್ರೇಮ ಇಬ್ಬರಿಂದಲೂ ಕೂಡ ದೂರು ಪ್ರತಿದೂರು ದಾಖಲಾಗಿದೆ. ಓರ್ಗಿತ್ತಿಯರ ಜಗಳದಿಂದ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾವ್ಯ ಗೌಡ ಜೊತೆಗೆ ಓರ್ಗಿತ್ತಿ ಪ್ರೇಮ ಇಬ್ಬರಿಂದಲೂ ಕೂಡ ದೂರು ಪ್ರತಿದೂರು ದಾಖಲಾಗಿದೆ. ರೇಪ್ ಮಾಡೋದಾಗಿ ಕಾವ್ಯ ಗೌಡ ಅಕ್ಕ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಕಾವ್ಯ ಗೌಡ ಅಕ್ಕ ದೂರನ್ನ ಕೊಟ್ಟಿದ್ರೆ, ಮತ್ತೊಂದು ಕಡೆ ಪ್ರೇಮ ಮೇಲೆ ಕಾವ್ಯ ಪತಿ ಸೋಮಶೇಖರ್ ಹಲ್ಲೆ ಅಂತ ಹೇಳಿ ಮತ್ತೊಂದು ಪ್ರತಿದೂರನ್ನ ದಾಖಲು ಮಾಡಲಾಗಿದೆ. ಕಾವ್ಯ ಅಕ್ಕ ಭವ್ಯರಿಂದ ರಾಮಮೂರ್ತಿ ನಗರ ಠಾಣೆಗೆ ದೂರನ್ನ ದಾಖಲು ಮಾಡಲಾಗಿದೆ. ಸೋಮಶೇಖರ್ ಹಾಗೂ ನಂದೀಶ್ ಇಬ್ಬರು ಸಹೋದರರು. ಸೋಮಶೇಖರ್ ಪತ್ನಿ ಕಾವ್ಯ, ನಂದೀಶ್ ಪತ್ನಿ ಪ್ರೇಮ ಎಲ್ಲರೂ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಹೀಗಾಗಿ ಕಾವ್ಯ ಗೌಡ ಮತ್ತು ಪ್ರೇಮ ಮಧ್ಯೆ ಮನಸ್ತಾಪ ಶುರುವಾಗಿತ್ತಂತೆ. ನಿನ್ನೆ ಕಾವ್ಯ ಮತ್ತು ಪ್ರೇಮ ಸಂಬಂಧಿಕರು ಮನೆಗೆ ಬಂದಿದ್ದಾಗ ಮನೆಯಲ್ಲಿ ಗಲಾಟೆ ನಡೆದು ಈಗ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ಅಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಅಂತ ಹೇಳಿದ್ರೆ ಆಸ್ತಿ ವಿಚಾರಕ್ಕೆ ಇರಬಹುದು. ಯಾಕಂತಂದ್ರೆ ಈಗ ಅಣ್ಣ ತಮ್ಮಂದಿರದು ಜಗಳ ಏನೇ ಇದ್ರೂ ಕೂಡ ಮನೆ ಒಳಗಿರಬೇಕು. ಈಗ ಅದು ಬೀದಿಗೆ ಬಂದಿದೆ, ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಅವರು ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ. ಅದು ನಮ್ಮ ಮಾವ ಅವ್ರ ಮನೆ ಸರ್. ಆಕ್ಚುಲಿ ನಮ್ಮ ಮಾವ ಅವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋಂಥ ವಿಡಿಯೋ. ಅದನ್ನು ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳ್ದಾಕಿ ನಿನ್ನ ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನು ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ, ನಮಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನು. ಬಟ್ ಅವ್ರು ಮಾಡಿರೋ ಅಂಥ ಸ್ಟೇಟ್ಮೆಂಟ್ ಸರ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯ ಗೌಡ ಅವ್ರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದರೂ ಮಾಡಿ ಹೊರಗಡೆ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ ಸರ್, ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ. ನಮ್ಮ ಮಾವ ಇಲ್ಲ ಮೇಡಮ್, ಇದು ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ಗೆ ಬಂದಿಲ್ಲ. ಇದು ಎರಡನೇ ಸಲ. ಯಾಕಂದರೆ ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗೆಲ್ಲ ಭಯ ಆಗುತ್ತೆ. ಅದಾದ ನಂತರ ನಮ್ಮ ಮಾವನ ಲೈಕ್ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯಿತು. ಯಾಕಂದರೆ ನನಗೆ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕಾನೂನು ಮೊರೆ ಹೋಗಲೇಬೇಕು. ಆ ಅಪ್ಪ ಒಂದು ಮಾತು ತೊಗೊಳ್ತಾನೆ, ರೇಪ್ ಕೇಸ್, ಲೈಕ್ ರೇಪ್ ಮಾಡ್ತೀನಿ ಅಂತ, 100 ಜನದ ಮುಂದೆ ಮಾಡ್ತೀನಿ ಅಂತ. ಸೊ ಅಪ್ಪಂಗೆ ಏನಾದರೂ ಧೈರ್ಯ ಇದ್ದರೆ ತೊಗೊಳ್ಳಿ ಸರ್. ಏನು ಸರ್ ಅವ್ರು ಹಂಗೆಲ್ಲ ಅಂದಾಗ ನನಗೆ ಹೆಂಗೆ ಸರ್, ನನ್ನ ಹೆಂಗೆ ಸರ್ ಮಾಡ್ಕೊಳ್ಳಿ, ನೀವೇ ಹೇಳಿ. ಅಷ್ಟು ಚೆನ್ನಾಗಿ ಬಂದು ಹೊಡಿಬೇಕಾದ್ರೆ ನಾನು ಹೆಣ್ಮಗು, ನಮ್ಮನೆ ತುಂಬ ದೊಡ್ಡದು ಸರ್. ನೀವು ಯಾರೋ ಹೋಗಿರ್ಬೋದು ನೀವು, ನಮ್ಮನೆ ತುಂಬ ದೊಡ್ಡದು. ಅಲ್ಲಿ ನಡಿಬೇಕಾದ್ರೆ ಎಲ್ಲ ನನ್ನ ಮನೆ ಬಂದು ಸೌತ್, ನಾನು ಮದುವೆ ಆಗಿರೋದು ನಾರ್ತಿಗೆ. ಸೌತ್ ನನ್ನ ಮನೆ ಕಡೆಯಿಂದ ಎಲ್ಲರೂ ತುಂಬಿಕೊಂಡ್ರು, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದು ಹೆಣ್ಮಗು ಮಾಡ್ತಾರೆ, ಅವ್ರು ಮಾಡಿದಾರೆ ಒಂದೋಸ್ಕರ ಅಷ್ಟೇ. ಹೌದಾ ಸರ್, ಆಸ್ತಿಗೋಸ್ಕರ ಅನ್ಕೊಳ್ಳಿ ಸರ್. ನಾನೇನು ಮಾಡಿ ಅದು ನೀವು ಅಲ್ಲಿ ಕೇಳಬೇಕು ಸರ್. ನೀವು ನಂಗೆ ಗೊತ್ತಿಲ್ಲ ಸರ್, ನಂದು ಏನಿದೆಯೋ ನನ್ನ ಅದು ಮಾತ್ರ ಮಾತಾಡೋಕೆ ಇಷ್ಟಪಡ್ತೀನಿ. ಓಕೆನಾ? ಹೌದು ಇದೆ ಎಲ್ಲ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅವ್ರ ಬಗ್ಗೆ. ಎಸ್ ಕೊಟ್ಟಿದ್ದೀನಿ ಸರ್. ನನ್ನ ಅಡ್ಮಿಟ್ ಆಗಿದೆ. ನನ್ನ ಹಸ್ಬೆಂಡ್ ಇನ್ನೂ ICU ಅಲ್ಲಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಅವರು ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ರು. ಇವಾಗ ICU ಅಲ್ಲಿದ್ದಾರೆ ನನ್ನ ಹಸ್ಬೆಂಡು. ನಾವು ಹೋಗಬೇಕು ಸರ್. ಈಸ್ ಫೈನ್. ಅಂದರೆ ಲೈಕ್ ಉಸಿರಾಡೋಕ್ಕೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತದೆ, ಅಂದರೆ ತುಂಬ ಜೋರಾಗಿ ಇದು ಮಾಡಿದ್ದಾರೆ ಅವರು. ಸೊ ನೀವು ಇನ್ನೇನೇ ಕ್ವೆಶ್ಚನ್ ಇದ್ರು ಇನ್ನು ಮುಂದೆ ಕಾನೂನು ನೋಡ್ಕೊಳುತ್ತೆ. ನಟಿ ಕಾವ್ಯ ಗೌಡ ಕುಟುಂಬದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಕಾವ್ಯ ಪತಿ ಸೋಮಶೇಖರ್ ವಿರುದ್ಧವೂ ಕೂಡ ಈಗ FIR ದಾಖಲು ಮಾಡಿಕೊಳ್ಳಲಾಗಿದೆ. ನಟಿ ಕಾವ್ಯ ಸಹೋದರಿ ಭವ್ಯ ವಿರುದ್ಧವೂ ಕೂಡ FIR ದಾಖಲು ಮಾಡಲಾಗಿದೆ. ನಟಿ ಕಾವ್ಯ ಗೌಡ ಕುಟುಂಬದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಟಿ ಕಾವ್ಯ ಪತಿ ಸೋಮಶೇಖರ್, ನಟಿ ಕಾವ್ಯ ಸಹೋದರಿ ಭವ್ಯ ವಿರುದ್ಧವೂ FIR ಆಗಿದೆ. ನಟಿ ಕಾವ್ಯ ಮೇಲೆ ದೂರು ಕೊಟ್ಟಿದ್ದಾರೆ ನಂದೀಶ್ ಪತ್ನಿ. ನನ್ನ ತಂಗಿ ಮನೆಗೆ ಬಂದಾಗ ಜಗಳ ತೆಗೆದು ಬೆದರಿಕೆ ಹಾಕಿದ್ದಾರೆ. ಈ ಒಂದು ಅಂಶವನ್ನ ಕೂಡ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ.
ನಮ್ಮ ತಂದೆಗೆ ಕೊಲೆ ಬೆದರಿಕೆ ಕೂಡ ಹಾಕಿದ್ರು ಅಂತ ಹೇಳಿ ದೂರು ದಾಖಲು ಮಾಡಲಾಗಿದೆ. ಈಗ ನಂದೀಶ್ ಪತ್ನಿ ಪ್ರೇಮಾ ಅವರಿಂದಲೂ ಕೂಡ ದೂರು ದಾಖಲಾಗಿದೆ. ಹಾಗೆ ಕಾವ್ಯ ಗೌಡ, ಸೋಮಶೇಖರ್ ವಿರುದ್ಧವೂ ಕೂಡ FIR ಆಗಿದೆ. ಅಂದ್ರೆ ದೂರು ಪ್ರತಿ ದೂರು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಈಗ ಆಪಾದನೆಗಳು ಕೂಡ ಅವ್ರ ಮೇಲೆ ಇವ್ರು ಹೇಳ್ತಿದ್ದಾರೆ, ಇವ್ರ ಮೇಲೆ ಅವ್ರು ಹೇಳ್ತಿದ್ದಾರೆ. ಸರ್ ಅವರು ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ. ಅದು ನಮ್ಮ ಮಾವ ಅವ್ರ ಮನೆ ಸರ್. ಆಕ್ಚುಲಿ ನಮ್ಮ ಮಾವ ಅವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋಂಥ ವಿಡಿಯೋ. ಅದನ್ನು ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳ್ದಾಕಿ ನೀನು ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನು ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ, ನಮಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನು. ಬಟ್ ಅವ್ರು ಮಾಡಿರೋ ಅಂಥ ಸ್ಟೇಟ್ಮೆಂಟ್ ಸರ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯಗೌಡ ಅವ್ರಿಗೆ ಮನೆ ಬೇಕು, ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದರೂ ಮಾಡಿ ಹೊರಗಡೆ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ, ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ ಸರ್. ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ, ಈ ರೀತಿ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು, ಬಿಡಮ್ಮ ಹೋಗಲಿ, ಅವರೇನೋ ಮಾಡ್ತಾರೆ, ತಲೆ ಕೆಡ್ಸ್ಕೊಬೇಡ, ನೀನು ನಮ್ಮ ಹುಡುಗಿ. ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್ ನಮ್ಮನ್ನು. 2 ವರ್ಷ ಕಾದು ಮಾಡ್ಕೊಂಬಂದರು ಅವ್ರನ್ನ. ಕಾದ್ಕೊಂಡು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನು. ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು. ಸೊ ಆಗಿರಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು, ತಲೆ ಬಾಗಲೇಬೇಕು. ಅವ್ರು ಹೇಳಿದ ಮಾತು ನಾನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನಮ್ಮ, ತಾಳ್ಮೆ 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 ತಾಳ್ಮೆ. ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ. ನಾವು ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್, ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನಿಮ್ಮದಿಯಾಗಿ ಬದುಕ್ಬೋದು ಎಲ್ಲರೂ. ಬಟ್ ಅವರಿಗೆ ನಾವು ಆ ಮನೆಯಲ್ಲಿ ಇರೋದೇ ಇಷ್ಟ ಇಲ್ಲ ಸರ್. ಅವರು ಮನೆಗೋಸ್ಕರ ಗಲಾಟೆ. ನನ್ನ ತಂಗಿ ಕಾವ್ಯ ಮೇಲೆ ಹಲ್ಲೆ ಮಾಡಲಾಗಿದೆ ಪ್ರಶ್ನಿಸಿದ್ದಕ್ಕೆ ನನ್ನ ಮೇಲೂ ಕೂಡ ಹಲ್ಲೆಗೆ ಮುಂದಾದ್ರು. ನಟಿ ಕಾವ್ಯ ಸಹೋದರಿ ಭವ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಟಿ ಕಾವ್ಯ ಸಹೋದರಿ ಈಗ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ನಾನು ಅಲ್ಲಿ ಗಲಾಟೆ ನಡೀತಾ ಇತ್ತು, ಕಡಿಯೋದಕ್ಕೆ ಅಂತ ಪ್ರಶ್ನೆ ಮಾಡಿದಾಗ ನನ್ನ ಮೇಲೂ ಕೂಡ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ. ನಮ್ಮ ಕತ್ತು ಹಿಡಿದು ಹಲ್ಲೆ ಮಾಡಿದ್ದಾರೆ. ರವಿ ಯಾರು ಅಂತ ಗೊತ್ತಿಲ್ಲ, ಆದ್ರೂ ಬಂದು ಹೊಡೆದ್ರು. ನಮ್ಮ ಕತ್ತು ಹಿಡಿದು ಹಲ್ಲೆ ಮಾಡಿದ್ದಾರೆ. ಈಗ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಭವ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ತರ ಮಾಡ್ತಿದ್ದೀರಾ ಅಂತ ಕೇಳಕ್ ಹೋದಾಗ ಇಮಿಡಿಯೇಟ್ಲಿ ನಂದೀಶ್ ಅನ್ನೋರು ಅಂಡ್ ಅವರು ರವಿ ಮಾಸ್ಟರ್ ಅನ್ನೋರು ಇಮಿಡಿಯೇಟ್ ಆಗಿ ಬಂದು ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯು ಕ್ಯಾನ್ ಸಿ ದಿಸ್. ಸೊ ಹಾಗಾಗಿ ಅದಾದ್ಮೇಲೆ ಅಲ್ಲಿಂದ ಬಂದು ಡೈರೆಕ್ಟ್ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ ಸರ್, ಯಾರಂತಾನೆ ಗೊತ್ತಿಲ್ಲ. ಸಡನ್ ಆಗಿ ಬಂದು ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರಂತಾನೆ ಗೊತ್ತಿಲ್ಲ. ಅವ್ರು ಆಲ್ರೆಡಿ ಹೊಡೆದಿದ್ದಾರೆ. ಹೌದು, ಯಾಕೆ ಹೊಡಿತಿದ್ದಾರೆ? ಅಲ್ಲಿ ಆಲ್ರೆಡಿ ಒಂದು ಡೈಲಮಾ ನಡೀತಾ ಇದೆ. ಸಡನ್ ಆಗಿ ನಾವು ಹೋದಾಗ ನಾವು ಹೋಗಿದ್ದು ಇಮಿಡಿಯೇಟ್ ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ ಸರ್. ಇದು ಅಲ್ಲಿ ಕೈಯಲ್ಲೇ ಆಕ್ಚುಲಿ ಬಂದು ಇಲ್ಲೇ ಹಿಡ್ಕೊಂಡಿದ್ದು, ಇಬ್ಬರೂ ಅಷ್ಟೇ ಇಲ್ಲೇ ಹಿಡ್ಕೊಂಡು ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗ ವಾರ್ಗಿತ್ತಿಯರ ವಾರ್ ಎಲ್ಲಿ ತನಕ ಬಂತು? ಈಗ ದೂರು ಪ್ರತಿ ದೂರು ದಾಖಲಾಗಿದೆ ಮಾದೇಶ್, ಆದ್ರೆ ಮತ್ತೊಂದ್ ಕಡೆ ಈಗ ಯಾರ್ಯಾರ ಮೇಲೆ FIR ಆಗಿದೆ, ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಿದ್ದಾರೆ? ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೋಮಶೇಖರ್ ಅವರು ಯಾವ ರೀತಿಯಾಗಿ ಬಿಹೇವ್ ಮಾಡಿದ್ದಾರೆ ಅನ್ನುವಂಥದ್ದು. ಇದನ್ನೆಲ್ಲ ಯಾವ ರೀತಿಗೆ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ? ಚೈತ್ರ, ಸದ್ಯಕ್ಕೆ ನಟಿ ಕಾವ್ಯಗೌಡ ಅವರ ಕೌಟುಂಬಿಕ ಗಲಾಟೆಗೆ ಸಂಬಂಧಪಟ್ಟಂತೆ ರಾಮಮೂರ್ತಿ ನಗರ ಪೊಲೀಸರು ತನಿಖೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಇಬ್ಬರು ಕೂಡ ನಟಿ ಕಾವ್ಯಗೌಡ ಹಾಗೂ ಪ್ರೇಮ ಇಬ್ಬರು ಕೂಡ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ. ಈತ ಪ್ರೇಮ ಅವರು ಒಂದಷ್ಟು ವಿಡಿಯೋಗಳನ್ನು ಪೊಲೀಸರಿಗೆ ಸಾಕ್ಷ್ಯ ಅಂತೇಳಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ
ಇಲ್ಲಿ ಪ್ರೇಮ ಅವರು ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ರು. ಅಂದರೆ ಒಂದಷ್ಟು ವಿಚಾರಗಳಿಗೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಆಕೆ ನಮ್ಮನ್ನು ಮನೆಯಲ್ಲಿ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನಮ್ಮ ಮನೆಯಲ್ಲಿ ಯಾಕಿದ್ದೀರಾ, ನೀವು ಮನೆಯಿಂದ ಹೊರಗಡೆ ಹೋಗಿ ಅನ್ನುವಂತಹ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಬಗ್ಗೆ ಗಲಾಟೆ ಮಾಡ್ಕೊಂಡು ಬರ್ತಾರೆ. ಪದೇ ಪದೇ ಗಲಾಟೆಗಳನ್ನು ಮಾಡ್ಕೊಂಡೇ ಬರ್ತಿದ್ದಾರೆ. ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲು ಕರ್ಕೊಂಡು ಅವರು ಗಲಾಟೆಗೆ ಬರ್ತಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ಗಲಾಟೆಗೆ ಬಂದು ಅವರು ಮತ್ತು ಸೋಮಶೇಖರ್ ಇಬ್ಬರು ಕೂಡ ನಮ್ಮ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ಚಪ್ಪಲಿ ತೊಗೊಂಡು ಹೊಡಕ್ಕೆ ಬಂದಿದ್ದಾರೆ. ಅವಾಚ್ಯ ಶಬ್ದಗಳಿಂದಲೂ ಕೂಡ ಅವರು ಬೈದಿದ್ದಾರೆ ಅನ್ನುವಂಥ ಆರೋಪಗಳನ್ನು ಪ್ರೇಮ ಅವ್ರು ಮಾಡುವಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಗಳು ಮತ್ತು ಒಂದಷ್ಟು ವಿಡಿಯೋಗಳು ಕೂಡ ಈಗಾಗಲೇ ಸಿಕ್ಕಿವೆ. ಅದನ್ನು ಪೊಲೀಸರು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರ ವರ್ಷನ್ ಇದಾಯಿತು. ಅಂದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಜೊತೆಗೆ ಮನೆಯಲ್ಲಿ ಇರಬಾರ್ದು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವ್ಯಗೌಡ ಅವರು ಪ್ರೇಮ ಅವರನ್ನು ಹಲ್ಲೆ ಮಾಡಲಾಗ್ತಿದೆ, ಅವ್ರ ಜೊತೆ ಜಗಳಗಳನ್ನು ಮಾಡ್ಕೊಳ್ತಿದ್ದಾರೆ ಅಂತೇಳಿ ಪ್ರೇಮ ಅವರು ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಂದೀಶ್ ಅವರು ಕೂಡ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಾವ್ಯಗೌಡ ಅವರು ನನ್ನ ಮಗಳಿಗೆ ಅವರು ಹೊಡೆದ್ರು, ಹೀಗಾಗಿ ನಾನು ಇದ್ರ ಬಗ್ಗೆ ರಿಯಾಕ್ಟ್ ಆಗಬೇಕಾಯಿತು, ಅವರೇ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ನನ್ನ ಗಂಡನಿಗೂ ಕೂಡ ಚಾಕುವಿನಿಂದ ಇರಿದಿದ್ದಾರೆ ಅಂತೇಳಿ ಗಂಭೀರ ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮನೆಯಲ್ಲಿ ಆದಂಥ ಸಣ್ಣ ಪುಟ್ಟ ಜಗಳ ಈ ರೀತಿಯಾಗಿ ದೊಡ್ಡದಾಗಿ ಸೀರಿಯಲ್ ನಟಿಯ ಒಂದು ಕೌಟುಂಬಿಕ ಕಲಹ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಈಗಾಗಲೇ ಎರಡೂ ಕಡೆಯವರನ್ನು ಕೂಡ ಕರೆಸಿ ಠಾಣೆಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇಬ್ಬರ ಕಡೆಯಿಂದಲೂ ಕೂಡ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಆ ಒಂದು ವಿಡಿಯೋಗಳಲ್ಲಿ ಕಾವ್ಯಗೌಡ ಅವರು ಆವಾಜ್ ಆಗ್ತಿರುವಂಥ ಒಂದಷ್ಟು ವಿಚಾರಗಳಿದೆ. ಜೊತೆಗೆ ಅವರ ಪತಿ ಸೋಮಶೇಖರ್ ಅವರು ಚಪ್ಪಲಿ ತೋರಿಸುವಂಥ ವಿಚಾರ ಆಗಿರ್ಬೋದು, ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು ಕೂಡ ಅದರಲ್ಲಿ ರೆಕಾರ್ಡ್ ಆಗಿತ್ತು. ಇದನ್ನು ಸಾಕ್ಷ್ಯ ಅಂತೇಳಿ ಪರಿಗಣಿಸುವಂಥ ಕೆಲಸವನ್ನು ಈಗ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಎರಡು ಪ್ರತ್ಯೇಕ ಪ್ರಕರಣಗಳು ಈಗ ದಾಖಲಾಗಿದೆ. ಮತ್ತೊಂದು ಕಡೆ ಸೋಮಶೇಖರ್ ಅವರ ವಿರುದ್ಧ ಕೊಲೆ ಬೆದರಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ NCR ಪ್ರಕರಣ ಕೂಡ ದಾಖಲಾಗಿದೆ. ಅಂದರೆ ರವಿ ಕಲ್ಕೆರೆ ಅವರಿಗೆ ಫೋನ್ ಮಾಡಿ ಇವರು ಸೋಮಶೇಖರ್ ಅವರು ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಪೊಲೀಸ್ ಠಾಣೆಗೆ ದೂರು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟು 3 ಪ್ರಕರಣವನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಪ್ರತ್ಯೇಕವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಎಲ್ಲರ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ FIR ನಲ್ಲಿ ಯಾರೆಲ್ಲ ಹೆಸರುಗಳು ಉಲ್ಲೇಖ ಆಗಿದೆ, ಪ್ರೇಮ ಆಗಿರ್ಬೋದು, ಅವರ ಪತಿ ನಂದೀಶ್ ಆಗಿರ್ಬೋದು, ಮತ್ತು ಪ್ರೇಮ ಅವರ ತಂದೆ ರವಿ ಕಲ್ಕೆರೆ ಆಗಿರ್ಬೋದು, ಈ 3 ಜನರ ಹೇಳಿಕೆಯನ್ನು ಕಾವ್ಯ ಅವರು ನೀಡಿರುವಂಥ ದೂರಿನ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಹೇಳಿಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಇತ್ತ ಪ್ರೇಮ ಅವರು ನೀಡಿರುವಂಥ ದೂರಿನ ಆಧಾರದ ಮೇಲೆಗೆ ಕಾವ್ಯಗೌಡ ಆಗಿರ್ಬೋದು, ಮತ್ತು ಅವರ ಪತಿ ಸೋಮಶೇಖರ್ ಹಾಗೂ ಕಾವ್ಯಗೌಡ ಅವರ ಸಹೋದರಿ ಭವ್ಯಗೌಡ ಇವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಮನೆಯಲ್ಲಿರುವಂಥ ಒಂದಷ್ಟು CCTV ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಅಸಲಿಗೆ ಇಲ್ಲಿ ಯಾಕೆ ಜಗಳ ಆಯಿತು, ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದನ್ನು ಪೊಲೀಸರು ತನಿಖೆ ಮಾಡಿ ಪಡಿಬೇಕಾಗುತ್ತೆ. ಈಗಾಗಲೇ ಅವರವರ ವರ್ಷನ್ನಲ್ಲಿ ಈಗ ಬಂದು ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದು ಗೊತ್ತಾಗಬೇಕಾಗಿದೆ. ಚೈತ್ರ, ಮಾದೇಶ್, ಈಗ ಮೇಲ್ನೋಟಕ್ಕೆ ಗೊತ್ತಾಗಿರೋದು ಮನೆ ವಿಚಾರವಾಗಿ ಓರ್ಗಿತ್ತಿಯರ ನಡುವೆ ಜಗಳ ಆಗಿದೆ ಅಂತ ಹೇಳಿ. ಈಗ ಆ ಮನೆ ಯಾರ ಹೆಸರಲ್ಲಿದೆ, ಜೊತೆಗೆ ಈಗ ಮಾವನ ಹೆಸರಲ್ಲಿರೋದು ಅನ್ನೋದು ಗೊತ್ತಾಗಿದೆ. ಮಾವನ ಹೆಸರಲ್ಲಿ ಇದ್ರೆ ಈಗ ಅಣ್ಣ ತಮ್ಮಂದಿರಿಗೆ ಏನಾದರೂ ಶೇರ್ ಇದೆಯಾ ಆ ಮನೆ ಮೇಲೆ, ಅಥವಾ ಇವರು ಏನಾದರೂ ಶೇರ್ ಹಾಕಿ ಆ ಮನೆಯನ್ನ ಕಟ್ಟಿದ್ರ? ಸೊ ಅದಕ್ಕಾಗಿ ಈಗ ಅಣ್ಣ ತಮ್ಮಂದಿರು ಜಗಳ ಮಾಡ್ಕೊಳ್ತಾ ಇದ್ದಾರಾ? ಇಲ್ಲಿ ನಂದೀಶ್ ಹಾಗೆ ಸೋಮಶೇಖರ್ ಇಬ್ಬರಲ್ಲಿ ಯಾರ ಅಣ್ಣ ಯಾರು ತಮ್ಮ? ಚೈತ್ರ, ಇಲ್ಲಿ ಸೋಮಶೇಖರ್ ಹಾಗೂ ನಂದೀಶ್ ಇಬ್ರು ಕೂಡ ಅಣ್ಣ ತಮ್ಮ ಇದ್ರು. ನಂದೀಶ್ ಇಲ್ಲಿ ಅಣ್ಣ ಆಗಿದ್ರೆ ಸೋಮಶೇಖರ್ ತಮ್ಮ. ನಂದೀಶ್ ಪ್ರೇಮ ಅವರನ್ನ ಸಂಬಂಧಿಕರು, ಅಂದರೆ ಪ್ರೇಮ ಮತ್ತೆ ನಂದೀಶ್ ಇಬ್ರು ಕೂಡ ಸಂಬಂಧಿಕರು, ಒಂದು ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ. ಇತ್ತ ಸೋಮಶೇಖರ್ ಮತ್ತೆ ಕಾವ್ಯಗೌಡ ಇಬ್ರು ಕೂಡ ಲವ್ ಮ್ಯಾರೇಜ್ ಆಗಿರ್ತಾರೆ. ನಂದೀಶ್ ಮತ್ತೆ ಸೋಮಶೇಖರ್ ಇಬ್ಬರು ಕೂಡ ಇಷ್ಟು ವರ್ಷಗಳ ಕಾಲ, ಅಂದರೆ ಇವರಿಬ್ಬರು ಮದುವೆ ಆಗುವವರೆಗೂ ಕೂಡ ಅದೇ ಮನೆಯಲ್ಲಿ ಇರ್ತಾರೆ. ಅವರ ತಂದೆಯ ಆಸ್ತಿ, ಅವರ ತಂದೆಯ ಮನೆ, ಇಷ್ಟು ದಿನಗಳ ಕಾಲ ಒಟ್ಟಿಗೆ ಸಂಸಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇವ್ರು ಮದುವೆ ಆದಂಥ ಸಂದರ್ಭದಲ್ಲಿ, ಅಂದರೆ ಪ್ರೇಮ ಮತ್ತು ಕಾವ್ಯ ಅವರು ಯಾವಾಗ ಮನೆಗೆ ಬರ್ತಾರೆ ಆಗಿನಿಂದ ಒಂದಷ್ಟು ಜಗಳಗಳಾಗುತ್ತೆ. ಇಲ್ಲಿ ನಂದೀಶ್ ಮತ್ತು ಸೋಮಶೇಖರ್ ಇಬ್ಬರು ಕೂಡ ಆಗಿನಿಂದಲೂ ಕೂಡ ಮನೆಯಲ್ಲಿ ಒಗ್ಗಟ್ಟಾಗಿಯೇ ಇದ್ದರು. ಆದರೆ ಇವರು ಬಂದಂಥ ಸಂದರ್ಭದಲ್ಲಿ ಇವರು ನಮ್ಮನೆ ತಮ್ಮನೆ ಅಂತೇಳಿ ಇಬ್ಬರು ಕೂಡ ವಾರ್ಗಿತ್ತಿಯರು ತಮ್ಮ ಜಗಳವನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಜಗಳ ಈಗ ದೊಡ್ಡದಾಗಿ ಬಿಂಬಿತ ಆಗಿ ಮನೆಯಲ್ಲಿ
ಅಣ್ಣ ತಮ್ಮಂದಿರೇ ಈಗ ಜಗಳ ಮಾಡುವಂಥ ಪರಿಸ್ಥಿತಿಗೂ ಕೂಡ ತಲುಪಿ ಈಗ ಪೊಲೀಸ್ ಠಾಣೆಗೂ ಈ ಒಂದು ಪ್ರಕರಣ ಬಂದಿದೆ. ಆದರೆ ಇಲ್ಲಿ ಇವರಿಬ್ಬರಿಗೆ ಸಂಬಂಧಪಟ್ಟಂತೆ ಅಂದರೆ ಕಾವ್ಯ ಮತ್ತು ಪ್ರೇಮ ಅವರ ಪತಿಯರಿಗೆ ಈ ಆಸ್ತಿ ಸೇರುತ್ತೆ. ಆದರೆ ಅದರ ಬಗ್ಗೆ ಆ ಒಂದು ಆಸ್ತಿಯ ಬಗ್ಗೆ ಸೋಮಶೇಖರ್ ಹಾಗೂ ನಂದೀಶ್ ಇಬ್ರು ಕೂಡ ಯಾವುದೇ ರೀತಿಯಾದಂಥ ಪರಸ್ಪರವಾಗಿ ಮಾತನಾಡ್ಕೊಳ್ಳುವಂಥದ್ದಾಗಿರ್ಬೋದು, ಜಗಳ ಮಾಡ್ಕೊಳ್ಳುವಂಥದ್ದಾಗಿ ಮಾಡಿರಲಿಲ್ಲ. ಆದರೆ ಕಾವ್ಯಗೌಡ ಮತ್ತು ಪ್ರೇಮ ಅವರು ಜಗಳ ತೆಗೆದುಕೊಳ್ಳುವಂತಹ ವಿಚಾರದಿಂದಾಗಿ ಅವರವರ ಪತ್ನಿಯರನ್ನು ಈಗ ಸಪೋರ್ಟ್ ಮಾಡಿಕೊಂಡು ಅವರಿಬ್ಬರು ಕೂಡ ಜಗಳ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾಗಿದ್ದಂಥ ಸಂಸಾರ ಈಗ ಆಸ್ತಿಯ ವಿಚಾರಕ್ಕಾಗಿ ವಾರಗಿತ್ತಿಯರ ಇಬ್ಬರ ಜಗಳದಿಂದಾಗ ಸ್ಫೋಟಕ ಆಗಿದೆ. ಮತ್ತು ಪೊಲೀಸ್ ಠಾಣೆಯವರೆಗೂ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಶೇಖರ್ ಹಾಗೂ ನಂದೀಶ್ ಅವರ ತಂದೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಮಾಡಿಲ್ಲ. ಅವರ ಹೆಸರು ಇಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ನಂದೀಶ್ ಮತ್ತು ಸೋಮಶೇಖರ್ ಅವರ ತಂದೆ ವಾಸ ಇದ್ರೆ ಫಸ್ಟ್ ಫ್ಲೋರ್ನಲ್ಲಿ ನಂದೀಶ್ ಮತ್ತು ಪ್ರೇಮ ವಾಸ ಇರ್ತಾರೆ. ಸೆಕೆಂಡ್ ಫ್ಲೋರ್ನಲ್ಲಿ ಕಾವ್ಯ ಮತ್ತು ಸೋಮಶೇಖರ್ ವಾಸ ಇರ್ತಾರೆ. ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ವಾಸ ಇದ್ರು. ಆದರೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಇವರು ಜಗಳ ತೆಗೆದುಕೊಂಡಿದ್ದು ನೋಡಿದರೆ ಎಲ್ಲೋ ಒಂದು ಕಡೆ ಇದು ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆದರೆ ಸದ್ಯಕ್ಕೆ ಎಲ್ಲ ಮನೆಯ ಒಂದು ಜವಾಬ್ದಾರಿ ಏನಿದೆ ಅದೆಲ್ಲವೂ ಕೂಡ ಸೋಮಶೇಖರ್ ಹಾಗೂ ನಂದೀಶ್ ಅವರ ತಂದೆ ರೇವಣ್ಣ ಅವರ ಒಂದು ಸುಪರ್ದಿಯಲ್ಲಿದೆ. ಅವರು ಏನು ಹೇಳ್ತಾರೆ ಅನ್ನೋದೇ ಅಲ್ಲಿ ನಡೆಯುತ್ತೆ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾವ್ಯ ಮತ್ತು ಪ್ರೇಮ ಇಬ್ಬರು ಕೂಡ ಜಗಳ ಆಡ್ತಿದ್ದಾರೆ. ಈ ಒಂದು ಪ್ರಕರಣ ಈಗ ಪೊಲೀಸ್ ಠಾಣೆವರೆಗೂ ಕೂಡ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆ ಪೊಲೀಸರು ಕಾನೂನಿನ ಪ್ರಕಾರ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು, ಕಾನೂನಿನ ಅಡಿ ಈಗ ಏನು ಕೇಸ್ ದಾಖಲಾಗಿದೆ ಅದರ ಅಡಿ ಏನೆಲ್ಲ ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೇಕು ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ಕೌಟುಂಬಿಕವಾಗಿ ಇದನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಂದೀಶ್ ಮತ್ತು ಸೋಮಶೇಖರ್ ಅವರ ತಂದೆ ಕೂಡ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.